ನಮಸ್ತೆ ಸ್ನೇಹಿತರೆ. ಈಗ ನಾವು ಪರಿವಾಹನ್ ಚೆಕ್ ಪೋಸ್ಟಲ್ಲಿ ತಮಿಳ್ನಾಡು ಪರ್ಮಿಟ್, ನಾವು ಕರ್ನಾಟಕ ವೆಹಿಕಲ್ಲು, ಎಲ್ಲೋ ಬೋರ್ಡ್ ವೆಹಿಕಲ್ಲು, ತಮಿಳ್ನಾಡು ಚೆಕ್ ಪೋಸ್ಟ್ ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ. ಗೂಗಲ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ಟೈಪ್ ಮಾಡಬೇಕು ಪರಿವಾಹನ್ ಚೆಕ್ ಪೋಸ್ಟ್ ಅಂತ. ಚೆಕ್ ಮಾಡಿಬಿಟ್ಟು ಸರ್ಚಿಂಗ್ ಕೊಟ್ಟರೆ ಪರಿವಾಹನ್ ಚೆಕ್ ಪೋಸ್ಟ್ ಅಂತ ಬರುತ್ತೆ. ಚೆಕ್ ಪೋಸ್ಟ್ನ ಕ್ಲಿಕ್ ಮಾಡಿ ಕೆಳಗಡೆ ಇದರಲ್ಲಿ ಫಸ್ಟ್ ಒನ್ನೇ ಥರ ಸ್ಲ್ಯಾಬ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸ್ವಲ್ಪ ಮೇಲ್ಗಡೆ ಇದು ಮಾಡಿ ಟ್ಯಾಕ್ಸ್ ಪೇ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವ ಸ್ಟೇಟಿಗೆ ಹೋಗಬೇಕು ಅಂತ ಕ್ಲಿಕ್ ಮಾಡಿ. ತಮಿಳ್ನಾಡು, ಆಂಧ್ರ. ಈಗ ತಮಿಳ್ನಾಡು ಹಾಕ್ತಾಯಿದ್ದೀನಿ, ತಮಿಳ್ನಾಡು ಅಂತ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕ್ಲಿಕ್ ಮಾಡಬೇಕು. ಕೆಳಗಡೆ ಅದರಲ್ಲಿ ವೆಹಿಕಲ್ ಟ್ಯಾಕ್ಸ್ ಕಲೆಕ್ಟ್ ಅಂತ ಸ್ಟೇಟ್ ಅಂದಿದೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ಗೋ ಅಂತ ಕೊಡಿ. ಗೋ ಕೊಟ್ಟಾದಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಗಾಡಿ ನಂಬರ್ ಎಂಟ್ರಿ ಮಾಡಿ. ಗೋ ಡೀಟೇಲ್ಸ್ ಅಂತ ಕೊಡಿ, ಬರುತ್ತೆ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿ. ಫೋನ್ ನಂಬರ್ ಎಂಟ್ರಿ ಮಾಡಾದಮೇಲೆ ಇಲ್ಲಿ ಪರ್ಮಿಟ್ ಟೈಪ್ ಕೇಳುತ್ತೆ. ಇದು ಪರ್ಮಿಟಲ್ಲಿರುತ್ತೆ ಯಾವ ಟೈಪ್ ಇದು ಪರ್ಮಿಟ್ ಅಂತ. ಆಲ್ ಇಂಡಿಯಾ ಅಂದರೆ ಆಲ್ ಇಂಡಿಯಾ ಹಾಕಿ, ಸ್ಟೇಟ್ ಪರ್ಮಿಟ್ ಅಂದರೆ ಮೇಲ್ಗಡೆ ಫಸ್ಟ್ನೇದು ಹಾಕಿ. ಆದಮೇಲೆ ಮಿಕ್ಕಿದೆಲ್ಲ ತಗೊಂಡಿರುತ್ತೆ. PUC ಯಾವ ಡೇಟ್ ಇರುತ್ತೆ 25 ಡೇಟ್ ಮೆನ್ಷನ್ ಮಾಡಿ. ವ್ಯಾಲಿಡಿಟಿ ಮೆನ್ಷನ್ ಮಾಡಿ. ಟ್ಯಾಕ್ಸ್ ನಿಮಗೆ ಕ್ವಾರ್ಟರ್ಲಿ ಬೇಕಾ, ಮಂತ್ಲಿ ಬೇಕಾ, ವೀಕ್ಲಿ ಬೇಕಾ? ವೀಕ್ಲಿ ಬೇಕು ನನಗೆ, ವೀಕ್ಲಿ ಮಾಡಿದ್ದೀನಿ. ಮತ್ತು ಇಲ್ಲಿ ಎಲ್ಲಿ ಎಂಟ್ರಿ ಹಾಕ್ತೀರಾ, ಯಾವ ಸೈಡ್, ವೇಲೂರು ಎಂಟ್ರಿನಾ ಇಲ್ಲ ಊಟಿ ಕಡೆ ಎಂಟ್ರಿನಾ, ಹೊಸೂರಿಂದ ಎಂಟ್ರಿನಾ? ನಾನು ಹೊಸೂರು ಅಂತ ಹಾಕ್ತೀನಿ ಇಲ್ಲಿ. ಮತ್ತು ಇಲ್ಲಿ ಪರ್ಮಿಟ್ ವ್ಯಾಲಿಡಿಟಿ ಏನಿದೆ ಅದನ್ನು ನೀವು ಹಾಕಿ. ಟ್ಯಾಕ್ಸ್ ನಿಮಗೆ ಯಾವತ್ತಿಂದ ಟ್ಯಾಕ್ಸ್ ಬೇಕು, ಇವತ್ತು ಡೇಟ್ ಬೇಕು ಅಂದರೆ ಇವತ್ತು ಡೇಟ್ ಹಾಕಿ. ಆಟೋಮೆಟಿಕ್ಕಾಗಿ ವೀಕ್ಲಿ ನೋಡಿ, ಅಲ್ಲಿಂದ ವೀಕ್ಲಿಗೆ ತಗೊಳುತ್ತೆ. ಇಲ್ಲಿ ನೀವು ನಾನೇನಂತ ಹಾಕಿದ್ದೀನಿ, ಇಲ್ಲಿ ಹೊಸೂರು ಅಂತ ಹಾಕಿ. ಇಲ್ಲಿ ಯಾವ RTO ಅಂತ ಹಾಕಿನಲ್ಲ, ಇಲ್ಲಿ ಹೊಸೂರು ಅಂತ ಹಾಕಿದ್ರೆ ನಿಮಗೆ ಇಲ್ಲಿ ಎಂಟ್ರಿ ಬಂದು ಯಾವುದು ಹೊಸೂರ ಅಂತ ಹಾಕಿ. ಅದಾದಮೇಲೆ ನೀವು ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಕ್ಯಾಲಿಕೇಟ್ ಟ್ಯಾಕ್ಸ್ ಅಂತ. ನೀವು ಅದನ್ನ ಮೇಲೆ ಪ್ರೆಸ್ ಮಾಡಿದ್ರೆ ಅಮೌಂಟ್ ತಗೊಳುತ್ತೆ. ಗ್ರೀನ್ ಟ್ಯಾಕ್ಸ್ ಇದ್ದರೆ ಗ್ರೀನ್ ಟ್ಯಾಕ್ಸ್ ಅಂತ ಆಳುತ್ತೆ. ಗ್ರೀನ್ ಟ್ಯಾಕ್ಸ್ ಇಲ್ಲ ಅಂದರೆ ಇನ್ನೂ ಕಡಿಮೆ ಅಮೌಂಟ್ ಬರುತ್ತೆ. ಇದು 7+1 ಒಂದು 1 ಇಯರ್ ಆಗಿದೆ, ಗ್ರೀನ್ ಟ್ಯಾಕ್ಸ್ ಬಂದಿದೆ, ಈಗ ತಗೊಂಡಿದೆ. ಈ ಥರ ಬಂದಮೇಲೆ ಅಮೌಂಟ್ ಇಲ್ಲಿ ಬಂದಮೇಲೆ ಇಲ್ಲಿ ಪೇ ಟ್ಯಾಕ್ಸ್ ಅಂದಿದೆಯಲ್ಲ, ಪೇ ಟ್ಯಾಕ್ಸ್ ಕ್ಲಿಕ್ ಮಾಡಿ. ಪೇ ಟ್ಯಾಕ್ಸಲ್ಲಿ ನೋಡಿ, ಗಾಡಿ ನಂಬರ್ ತಂದಿದ್ದೆ, ಚೆಕ್ ಮಾಡ್ಕೊಳ್ಳಿ. ಗಾಡಿ ನಂಬರು, ಓನರ್ ಹೆಸರು, ಚಾರ್ಜಿ ನಂಬರು, ಟ್ಯಾಕ್ಸ್ ಪ್ರೊಮೋ ಯಾವಾಗಿಂದ ಎಲ್ಲಿವರೆಗೂ. ಪೇ ಮೋಡಲ್ಲಿ ನೀವಿಲ್ಲಿ ಕನ್ಫರ್ಮ್ ಕೊಡಿ. ಚೆಕ್ ಮಾಡಾದಮೇಲೆ ಕೊಟ್ಟಾದಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವುದು ತೋರಿಸುತ್ತೆ ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಕೊಡಿ. ಅದು ಕೊಟ್ಟಾದಮೇಲೆ ಕೆಳಗಡೆ ಬಾಕ್ಸ್ ಐ ಎಕ್ಸ್ಪೆಕ್ಟ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಬಾಕ್ಸ್ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಾದಮೇಲೆ ನಿಮಗೆ ಪೇಮೆಂಟ್ ಮೋಡ್ಗೆ ಹೋಗಿದೆ. ಈಗ ಪೇಮೆಂಟ್ ಮೋಡ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ, ನಿಮಗೆ ಇಲ್ಲಿ ನೋಡಿ ಯು ಪಿ ಐ ಪೇಮೆಂಟಲ್ಲಿ ಮಾಡ್ತೀರಲ್ವ, UPI ಪೇಮೆಂಟ್ ಎಲ್ಲರ ಇರ್ತದೆ. ಈಗ ಗೂಗಲ್ ಪೇ, ಫೋನ್ಪೇ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸ್ಕ್ಯಾನರ್ ಬರುತ್ತೆ. ಸ್ಕ್ಯಾನರ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಡೈರೆಕ್ಟ್ ನಿಮಗೆ ಗೂಗಲ್ ಪೇಗೆ ಹೋಗಿ, ಫೋನ್ಪೇ ತಪ್ಪರು ಗೂಗಲ್ ಪೇ, ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಅಂತಿರ್ತಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸ್ಕ್ಯಾನರ್ ಬಂತು, ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಅಮೌಂಟ್ ಎಷ್ಟು ಅಂತ ಬಂತು, ಪ್ರೊಸೀಡ್ ಟು ಪೇ. ಇಲ್ಲಿ ಅಮೌಂಟ್ ಹಾಕ್ಬಿಟ್ಟು ನೀವು ಪಾಸ್ವರ್ಡ್ ಎಂಟ್ರಿ ಮಾಡ್ತಿದ್ದಂಗೆ ಪೇ ಕೊಟ್ಟು ನೀವು ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡ್ತಿದ್ದಂಗೆ ಅಮೌಂಟ್ ತಾಳುತ್ತೆ. ಇಷ್ಟೇ ಸ್ನೇಹಿತರೆ. ಅಮೌಂಟ್ ಹಾಕ್ತಿದ್ದಂಗೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು
ಈ ವೆಬ್ಸೈಟ್ಗೆ ಹೋದರೆ ಪ್ರಿಂಟೌಟ್ ಬಂದ್ಬಿಡುತ್ತೆ. ಪೇಮೆಂಟ್ ಆದಮೇಲೆ 2 ಸೆಕೆಂಡ್ ಈ ಇದರಲ್ಲೇ ವೆಯ್ಟ್ ಮಾಡಿದ್ರೆ ಪ್ರಿಂಟೌಟ್ ಬರುತ್ತೆ. ಡೌನ್ಲೋಡ್ ಮಾಡೋದಷ್ಟೇ. ಡೌನ್ಲೋಡ್ ಮಾಡಿ PDF ಅಂತ ಅಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಅದು ಯಾವ ಥರ PDF ಬೇಕಾ ಯಾವ ಥರ ಕೇಳುತ್ತೆ. PDF ಅಂತ ಡೌನ್ಲೋಡ್ ಕೊಟ್ಟರೆ ಅದು ಸ್ಲಿಪ್ ಡೌನ್ಲೋಡ್ ಆಗಿರುತ್ತೆ ನಿಮ್ಮ ಮೊಬೈಲಲ್ಲಿ. ಅದನ್ನು ತಗೊಂಡು ಹೋಗೋದಷ್ಟೇ. ಇಷ್ಟೇ ಸ್ನೇಹಿತರೆ. ನಮ್ಮ ಕರ್ನಾಟಕ ವೆಹಿಕಲ್ಲು ತಮಿಳ್ನಾಡಿಗೆ ಎಂಟ್ರಿ ಆಗಬೇಕು ಅಂದರೆ ಟ್ಯಾಕ್ಸ್ ಈ ಥರ ಪೇ ಮಾಡ್ಕೋಬೇಕು. ಥ್ಯಾಂಕ್ ಯು.